ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡಿದ್ದೀವಿ ಅಂತ ಸಂಭ್ರಮನ, 60% ಸರ್ಕಾರ ನಮ್ಮದು ಅನ್ನೋ ಕಾರಣಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ? ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದೀವಿ ಅನ್ನೋದಕ್ಕೋಸ್ಕರ ನೀವು ಸಂಭ್ರಮಿಸ್ತಾ ಇದ್ದೀರಾ? ಅಥವಾ ನಿಮ್ಮ ಮಂತ್ರಿ ನಾಗೇಂದ್ರ ಜೈಲಿಗೆ ಹೋದ ಕಾರಣಕ್ಕೆ, ವೀರೇಂದ್ರ ಪಪ್ಪಿ, ಸತೀಶ್ ಶೈಲು ಇವರೆಲ್ಲ ಜೈಲಿಗೆ ಹೋದ ಕಾರಣಕ್ಕೆ ನೀವು ಸಂಭ್ರಮಿಸ್ತಾ ಇದ್ದೀರಾ? ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ದೇಶದಲ್ಲಿ ಅನ್ನೋದು ಕಾರಣಕ್ಕೋಸ್ಕರ ಸಂಭ್ರಮನ? ಯಾವ ಕಾರಣಕ್ಕೆ ನಿಮ್ಮ ಸಂಭ್ರಮ? ಹದಗೆಟ್ಟ ಕಾನೂನು ಸುವ್ಯವಸ್ಥೆ, ದರೋಡೆಕೋರರು ದರೋಡೆ ಮಾಡಿಕೊಂಡು ರಾಜಾರೋತ್ಸವಾಗಿ ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ? ಕರ್ನಾಟಕದ ಉದ್ದಗಲಕ್ಕೆ ನಾವು ಡ್ರಗ್ಸ್ ಮಾಫಿಯಾ ಕಾರ್ಯಾಚರಣೆ ಮಾಡೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಸಂಭ್ರಮನ? ಯಾವ ಕಾರಣಕ್ಕೆ ನೀವು ಸಂಭ್ರಮ ಪಡ್ತಾ ಇದ್ದೀರಿ? ಗುತ್ತಿಗೆದಾರರ 37,000 ಕೋಟಿ ಬಿಲ್ ಬಾಕಿ ಇದ್ದು ಗುತ್ತಿಗೆದಾರರನ್ನ ಆತ್ಮಹತ್ಯೆಯ ಸ್ಥಿತಿಗೆ ದೂಡಿದ್ದೀವಿ ಅನ್ನೋದಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ? SCP TSP ಅನುದಾನವನ್ನು ದುರ್ಬಳಕೆ ಮಾಡ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಸಂಭ್ರಮ ಪಡ್ತಾ ಇದ್ದೀರಾ? ಅಭಿವೃದ್ಧಿ ಯೋಜನೆಗಳನ್ನೆಲ್ಲ ಸ್ಥಗಿತಗೊಳಿಸಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ? ಗೃಹಲಕ್ಷ್ಮಿ ಯೋಜನೆಯ ಹಣದ ದುರುಪಯೋಗ ಆಗಿದೆ, ಅದಕ್ಕೋಸ್ಕರ ನೀವು ಸಂಭ್ರಮ ಪಡ್ತಾ ಇದ್ದೀರಾ? ಯಾವ ಕಾರಣಕ್ಕೆ ಸಂಭ್ರಮ ಪಡ್ತಾ ಇದ್ದೀರಿ? ಅಬ್ಕಾರಿ ಹಗರಣ CL2, CL6, CL7, CL9 ಲೈಸೆನ್ಸ್ಗೆ ದರ ನಿಗದಿ ಮಾಡಿ ಅವ್ರನ್ನೆಲ್ಲರನ್ನು ಸಂಕಷ್ಟಕ್ಕೆ ಸಿಲುಕಿಸಿದ ಕಾರಣಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ? ಏನಿದೆ ಸಂಭ್ರಮ ಪಡೋಕ್ಕೆ? ಸಂಭ್ರಮ ಪಡುವಂಥದ್ದನ್ನು ಏನು ಮಾಡಿದ್ದೀರಿ ಹೇಳಿ ನೀವು? ಈಗ ಪ್ರತಿನಿತ್ಯ ನೆಗೆಟಿವ್ ಸುದ್ದಿ, ಈ ಸರ್ಕಾರದ ಬಗ್ಗೆ ಪಾಸಿಟಿವ್ ಸುದ್ದಿಗಳೇ ಇಲ್ಲ, ಕೇವಲ ನೆಗೆಟಿವ್ ಸುದ್ದಿಗಳೇ ಬರ್ತಾ ಇದ್ದಾವೆ. ಈ ನೆಗೆಟಿವ್ ಸುದ್ದಿಗಳ ಕಾರಣಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ? ಏನು ಕಾರಣಕ್ಕೆ ಸಂಭ್ರಮ ಪಡ್ತಾ ಇದ್ದೀರಿ? ಪ್ರತಿನಿತ್ಯ ಜನರ ಸಮಸ್ಯೆಗಳಿಗಿಂತ ನಿಮ್ಮ ಕುರ್ಚಿಯ ಸಮಸ್ಯೆನೇ ಮುಖ್ಯ ಆಗಿದೆ, ಇದಕ್ಕೋಸ್ಕರ ಸಂಭ್ರಮನ? ಅದಕ್ಕೆ ನೀವು ಸಂಭ್ರಮ ಪಡುವಂಥ ಯಾವ ಒಂದು ಕೆಲಸ ಮಾಡಿದ್ದೀರಿ ಅಂತ ಹೇಳಿ. ನೀವು ಸಂಭ್ರಮ ಪಡುವಂಥ ಯಾವುದೊಂದು ಕೆಲಸವನ್ನು ಕೂಡ ಈ ಸರ್ಕಾರ ಬಂದ ಮೇಲೆ ಮಾಡಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಲೂಟಿ ಆಯಿತು, ಇವತ್ತಿಗೂ ಪೂರ್ಣ ಹಣ ವಸೂಲಾಗಲಿಲ್ಲ, ಇನ್ನೂ ಜಪ್ತಾಗಿಲ್ಲ. ಯಾವ ಕಾರಣಕ್ಕೆ ಸಂಭ್ರಮ ಪಡ್ತೀರಿ? ಮುಖ್ಯಮಂತ್ರಿಗಳ ಮೇಲೇನೆ ಮೂಢ ಆಪಾದನೆ ಬಂತು, ನೀವು ಸೈಟು ವಾಪಸ್ ಕೊಡಬೇಕಾಯ್ತು. ಏನಿದೆ ಸಂಭ್ರಮ ಪಡುವಂಥದ್ದು? ನೀವು ಶಾಶ್ವತವಾಗಿರುವಂಥ ಯಾವೊಂದು ಯೋಜನೆ ಮಾಡಿದ್ದೀರಿ ಹೇಳಿ? ಈ ಒಂದು 3 ವರ್ಷದಲ್ಲಿ ಕರ್ನಾಟಕದ ಜನ ನೆನಪಿಟ್ಕೊಳ್ಳುವಂಥ ಯಾವ ಯೋಜನೆಯನ್ನು ನೀವು ಮಾಡಿದ್ದೀರಿ? ಕರ್ನಾಟಕಕ್ಕೆ ಏನು ಮಾಡಿದ್ದೀರಿ ಹೇಳಿ? ಮಂಗಳೂರಿಗೆ ಏನು ಮಾಡಿದ್ದೀರಿ ಹೇಳಿ? ಬೇಡ, ನಿಮ್ಮ ಹುಟ್ಟು ಜಿಲ್ಲೆ ಮೈಸೂರಿಗೆ ಏನು ಮಾಡಿದ್ದೀರಿ ಹೇಳಿ? ಏನನ್ನೂ ಮಾಡ್ದಲೇ ಸಂಭ್ರಮ ಪಡೋದಕ್ಕೆ ಏನಿದೆ? ಹಂಗಾರೆ ಏನಂತ ಸಂಭ್ರಮ ಪಡ್ತೀರಿ? ನಮ್ಮೆಲ್ಲ ಸಚಿವರು ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡಿದ್ದೀವಿ ಅಂತ ನೀವು ಸಂಭ್ರಮ ಪಡೋಕ್ಕಾಗಲ್ಲ. ಅದು ತಲೆ ತಗ್ಗಿಸ್ಬೇಕು. ಅದು ನಿಮಗೊಂದು ಅಪಮಾನ ಸಂಗತಿ. ಉಪಲೋಕಾಯುಕ್ತರು 63% ದಾಟಿದೆ ಭ್ರಷ್ಟಾಚಾರ ಅಂತ ಹೇಳೋದು ನಿಮ್ಮ ಸರ್ಕಾರಕ್ಕೆ ಕೊಟ್ಟಂಥ ಒಂದು ಸರ್ಟಿಫಿಕೇಟು. ಅದಕ್ಕೆ ನೀವು ಸಂಭ್ರಮ ಪಡೋಕ್ಕಾಗಲ್ಲ. ಆ ವಿಷಯಕ್ಕೆ ಸಂಭ್ರಮ ಪಡೋಕ್ಕೆ ಸಾಧ್ಯ ಇಲ್ಲ. ಗುತ್ತಿಗೆದಾರರು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ, ನೀವು ಅವ್ರ ಬಿಲ್ ಬಾಕಿ ಕೊಟ್ಟಿಲ್ಲ, ಬದಲಿಗೆ ಅವ್ರನ್ನ ಬೆದರಿಸ್ತಾ ಇದ್ದೀರಿ. ಯಾವ ಕಾರಣಕ್ಕೆ ಸಂಭ್ರಮ ಪಡ್ತೀರಿ? ನಮ್ಮ ಕಿರಣ್ ಮುಜುಮ್ದಾರರು ಮತ್ತು ಮೋಹನ್ ದಾಸ್ ಪೈ ಇಂಥವರು ಗುಂಡಿಗಳ ಕುರಿತಾಗಿ ಮಾತಾಡಿದ್ರೆ ಅವ್ರಿಗೆ ಬೆದರಿಕೆ ಹಾಕ್ತೀರಿ. ನಿಮ್ಗೆ ಏನಿದೆ ಸಂಭ್ರಮ ಪಡೋಕ್ಕೆ? ಸಂಭ್ರಮ ಪಡುವಂಥದ್ದು ಯಾವುದೂ ಕೂಡ ನೀವು ಮಾಡಿಲ್ಲ. ಬದಲಿಗೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಿದಿರಿ. ನಿಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಅಗತ್ಯ ವಸ್ತುಗಳ ದರ ಏರಿಕೆ ಮಾಡಿದ್ದೀರಿ. ಯಾವುದನ್ನು ಬಿಟ್ಟಿದ್ದೀರಿ ಹೇಳಿ? ಹಾಲಿಂದ ಹಿಡಿದು ಆಲ್ಕೋಹಾಲ್ವರೆಗೂ ದರ ಏರಿಸಿದ್ದು ಕುಖ್ಯಾತಿ ನಿಮ್ಮ ಸರ್ಕಾರದಿದೆ. RTC 15 ರೂಪಾಯಿದ್ದ RTC ಬೆಲೆಯನ್ನು 30 ರೂಪಾಯಿಗೆ ಏರಿಸಿದ್ರಿ. 20 ರೂಪಾಯಿ ಸ್ಟಾಂಪ್ ಪೇಪರ್ನೇ ಮಾಯ ಮಾಡಿದ್ರಿ.
ಎಲ್ಲಿದೆ 20 ರೂಪಾಯಿ ಸ್ಟಾಂಪ್ ಪೇಪರ್? ಇವತ್ತು ಸ್ಟಾಂಪ್ ಪೇಪರ್ 20 ರೂಪಾಯಿ ಸ್ಟಾಂಪ್ ಪೇಪರೇ ಇಲ್ಲ. ವಿದ್ಯುತ್ ದರ ಏರಿಸಿದ್ರಿ, ನೀರಿನ ದರ ಏರಿಸಿದ್ರಿ, ಕಸದ ದರನೂ ಕೂಡ ಏರಿಕೆ ಮಾಡಿದ್ರಿ. ಯಾವ್ದು ಬಿಟ್ಟಿದ್ದೀರಿ ನೀವು? ಬಿಟ್ಟಿರೋದು ಯಾವ್ದು ಬಿಟ್ಟಿದ್ದೀರಿ? ರೈತರನ್ನ ಬಿತ್ತನೆ ಬೀಜದ ದರವನ್ನು ಕೂಡ ಏರಿಕೆ ಮಾಡಿದ್ರಿ. ಈ ಸರ್ಕಾರ ಬಂದ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಮೂರು ಹೆಚ್ಚುವರಿ ಸೆಸ್ ಹಾಕಿದ್ರಿ. ಯಾವುದು ನಿಮ್ಗೇನಾದ್ರು ಒಂದು ಗಾದೆ ಮಾತಿದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂಥ ಒಂದು ಗಾದೆ ಮಾತಿದೆ. ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏರಿಸದೇ ಇರ್ತಕ್ಕಂಥ ಬೆಲೆ ಇಲ್ಲ. ಎಲ್ಲದರ ದರವನ್ನು ಕೂಡ ಏರಿಸುವಂಥ ಕೆಲಸವನ್ನು ಮಾಡಿದ್ದೀರಿ. ಇನ್ನು ಹಿಂದೆ ನಮ್ಮ ರಾಜ್ಯದಲ್ಲಿ ಕೊಡ್ತಿದ್ದಂಥ ಯೋಜನೆಯನ್ನು, ಕಿಸಾನ್ ಸಮ್ಮಾನ್ ಯೋಜನೆ ರದ್ದುಪಡಿಸಿದ್ರಿ. 4,000 ರೂಪಾಯಿ ನಾವು ಕೊಡ್ತಿದ್ವಿ. ರೈತ ವಿದ್ಯಾನಿಧಿ ರದ್ದುಪಡಿಸಿದ್ರಿ. ಏನಿದೆ ಸಂಭ್ರಮ ಪಡುವಂಥದ್ದು? ಏನಿದೆ ಹೇಳಿ. ಒಂದೇ ಒಂದು ಸಂಭ್ರಮ ಪಡುವಂಥ ವಿಷಯವನ್ನು ನೀವು ಹೇಳಿ, ಆಮೇಲೆ ನೀವು ಸಂಭ್ರಮ ಪಡಿ. ಮಹಿಳೆಯರಿಗೆ ಅದರಲ್ಲಿ 7 ತಿಂಗಳಲ್ಲಿ 340ಕ್ಕೂ ಹೆಚ್ಚು ಅತ್ಯಾಚಾರದ ಪ್ರಕರಣಗಳು ದಾಖಲಾಗಿದೆ. ಮಹಿಳಾ ಅತ್ಯಾಚಾರದ ಪ್ರಕರಣಗಳು. ಇದನ್ನ ಇಟ್ಕೊಂಡು ಭಾಷಣ ಮಾಡ್ತೀರಾ? ನಮ್ಮ ಸರ್ಕಾರದಲ್ಲಿ ಮಹಿಳಾ ಅತ್ಯಾಚಾರದಲ್ಲಿ ದಾಖಲೆ ಮಾಡಿದ್ದೇವೆ. ಯಾವುದನ್ನ ಇಟ್ಕೊಂಡು ನೀವು ಭಾಷಣ ಮಾಡ್ತೀರಿ? ಏನು ವಿಷಯ ಇಟ್ಕೊಂಡು ಭಾಷಣ ಮಾಡ್ತೀರಿ ಹೇಳಿ. ಯಾವ ಯೋಜನೆಯನ್ನು ಪೂರ್ಣಗೊಳಿಸಿದ್ದೀವಿ ಅಂತೇಳಿ ಹೇಳಿ ನೀವು ಭಾಷಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹೇಳಿ. ಯಾವುದನ್ನೂ ನೀವು ಹೇಳಕ್ಕೆ ಸಾಧ್ಯ ಇಲ್ಲ. ಆಮೇಲೆ 2 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದರೂ ಕೂಡ ಈ ಸರ್ಕಾರ ಬಂದ ಮೇಲೆ ನಾವು ಉದ್ಯೋಗ ನೇಮಕಾತಿ ಮಾಡಿ ಆದೇಶ ಕೊಟ್ಟಿದ್ದೀವಿ ಅನ್ನುವಂಥದ್ದು ಒಂದೂ ಇಲ್ಲ. ಯುವಜನರ ಭವಿಷ್ಯಕ್ಕೆ ನೀವು ಕೊಳ್ಳಿ ಇಟ್ಟಿದ್ದೀರಿ. ಹಾಗಾಗಿ ಯುವಜನರ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಭಾಷಣ ಮಾಡ್ತೀರಾ? ನಮ್ಮ ಸರ್ಕಾರ ಬಂದ ನಂತರ ಒಂದೇ ಒಂದು ಜಾಬು ಕ್ರಿಯೇಟ್ ಮಾಡಲಿಲ್ಲ ಅಂತ ಭಾಷಣ ಮಾಡ್ತೀರಾ? ಏನು ಭಾಷಣ ಮಾಡ್ತೀರಿ? ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಭಾಷಣ ಮಾಡ್ತೀರಾ? ATM ದರೋಡೆ ಆಯಿತು, ಬ್ಯಾಂಕ್ ರಾಬರಿ ಆಯಿತು, ಏನಂತ ನೀವು ಭಾಷಣ ಮಾಡ್ತೀರಿ? ಪರಪ್ಪನ ಅಗ್ರಹಾರದಲ್ಲಿ ದೇಶದ್ರೋಹದ ಮೇಲೆ ವಿಚಾರಣಾಧೀನ ಕೈದಿಗಳಾಗಿರೋರಿಗೂ ಕೂಡ ಮೊಬೈಲ್ ಕೊಟ್ಟಿದ್ದೇವೆ, ಅವ್ರಿಗೆ ರಾಜಾತಿಥ್ಯ ಸಿಗೋಂಗೆ ಮಾಡಿದ್ದೇವೆ ಅಂತ ಭಾಷಣ ಮಾಡ್ತೀರಾ ನೀವು? ಏನಂತ ಭಾಷಣ ಮಾಡ್ತೀರಿ? ನಮಗೆ ಯೋಗ್ಯತೆ ಇಲ್ಲ. ಮಹಾರಾಷ್ಟ್ರದ ಪೊಲೀಸರು ಬಂದು ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿಯನ್ನು ಪತ್ತೆ ಹಚ್ಚಿದ್ರು. ಗುಜರಾತ್ನ ಪೊಲೀಸರು ಬಂದು ISIS ಬೆಂಬಲಿತ ಉಗ್ರರನ್ನು ಬಂಧಿಸಿದ್ರು ಅಂತ ಏನು ಭಾಷಣ ಮಾಡೋಕ್ಕಾಗತ್ತಾ ನೀವು? ಏನಂತ ಭಾಷಣ ಮಾಡ್ತೀರಿ? ಹಾಗಾಗಿ ಯಾವುದನ್ನ ಇಟ್ಕೊಂಡು ಭಾಷಣ ಮಾಡ್ತೀರಿ ಹೇಳಿ ಮುಖ್ಯಮಂತ್ರಿಗಳೇ. ನಮ್ಮ ಸರ್ಕಾರ ಸಾಲ ಮಾಡೋದ್ರೊಳಗೆ ದಾಖಲೆ ಮಾಡಿದ್ದೇವೆ ಅಂತ ಭಾಷಣ ಮಾಡ್ತೀರಾ? ನೀವು ಬಂದ ಮೇಲೆ ನಮ್ಮ ರಾಜ್ಯದ ಸಾಲ 7.5 ಲಕ್ಷ ಕೋಟಿ ರೂಪಾಯಿ ದಾಟ್ತು. ನೀವೇ ಮಾಡಿರೋ ಸಾಲ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಮಾಡಿರೋ ಸಾಲ 5 ಲಕ್ಷ ಕೋಟಿ ದಾಟ್ತು. ಏನಂತ ನೀವು ಭಾಷಣ ಮಾಡ್ತೀರಿ? ನನ್ನ ಸರ್ಕಾರ ಬಂದ ನಂತರ 7.5 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಸಾಲದಲ್ಲಿ ದಾಖಲೆ ಮಾಡಿದ್ದೇವೆ, ನಾವು ಕರ್ನಾಟಕವನ್ನು ಮುಳುಗಿಸೇ ಹೋಗ್ತೇವೆ ಅಂತ ಭಾಷಣ ಮಾಡ್ತೀರಾ? ಏನಂತ ಭಾಷಣ ಮಾಡ್ತೀರಿ? ಹಾಗಾಗಿ ನಿಮಗೆ ಸಂಭ್ರಮ ಪಡುವಂಥದ್ದೇನಿಲ್ಲ. ಜನ ಸಂಕಟ ಪಡ್ತಾ ಇದ್ದಾರೆ. ಜನ ಸಂಕಟ ಪಡಬೇಕಾದ್ರೆ ನೀವು ಸಂಭ್ರಮ ಪಡೋದು ಅದು ನಿಮ್ಮ ವಿಕೃತ ಮನೋಭಾವನೆಯನ್ನು ತೋರಿಸುತ್ತೆ. ಜನ ಸಂತೃಪ್ತಿಲಿದ್ದಾಗ, ಜನ ಸಂಭ್ರಮಿಸಿದರೆ ಅದು ಸಂಸ್ಕೃತಿ ಆಗತ್ತೆ. ಜನ ಸಂಕಷ್ಟ ಪಡ್ತಿರ್ಬೇಕಾದ್ರೆ, ಜನ ಈ ಸರ್ಕಾರದಿಂದ ಪರಿತಪಿಸ್ತಿರ್ಬೇಕಾದ್ರೆ ನೀವು ಸಂಭ್ರಮಿಸೋದು ಅದು ವಿಕೃತಿಯ ಪರಮಾವಧಿ. ಹಾಗಾಗಿ ನೀವು ಸಂಭ್ರಮಿಸುವಂಥ ಯಾವುದೇ ಒಂದು ಕೆಲಸವನ್ನು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡಿಲ್ಲ. ಸರ್ಕಾರಿ ಆಸ್ಪತ್ರೆಗಳಿಗೆ ಅಂದರೆ ಬಡವರೇ ಹೋಗ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿ ಸರಬರಾಜು ಮಾಡುವ ಯೋಗ್ಯತೆಯೂ ಇಲ್ಲದ ಸ್ಥಿತಿಗೆ ನೀವು ತಲುಪಿದಿರಿ. ನೀವು ನಿಮ್ಮ ಆದ್ಯತೆ ಬಡಜನರ ಈ ಒಂದು ಆಸ್ಪತ್ರೆಗೆ ಔಷಧಿ ಸರಬರಾಜು ಮಾಡೋದು, ಜೀವ ಉಳಿಸೋದು ನಿಮ್ಮ ಆದ್ಯತೆ ಆಗಬೇಕಾಗಿತ್ತು. ನೀವು ಬದಲಿಗೆ ಏನು ಮಾಡಿದಿರಿ? ಎಷ್ಟು MLAಗಳು ಕಾಂಗ್ರೆಸ್ನವ್ರು ಇದ್ದಾರೋ ಅದಕ್ಕಿಂತ ಜಾಸ್ತಿ ಜನರಿಗೆ ಕ್ಯಾಬಿನೆಟ್ಸ್ ದರ್ಜೆ ಸ್ಥಾನಮಾನ. ಯಾರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ? ಎಲ್ಲ ನಿಗಮ ಮಂಡಳಿಗಳ ಅಧ್ಯಕ್ಷಗಳಿಗೂ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ.
ಅಂದರೆ ಜನ ಸಂಕಷ್ಟದಲ್ಲಿದ್ದಾಗ ಜನ ಔಷಧಿ ಇಲ್ಲದೆ ಒದ್ದಾಡ್ತಿರ್ಬೇಕಾದ್ರೆ ನಿಮಗೆ ಔಷಧಿ ಸಪ್ಲೈ ಮಾಡೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಆದರೆ ನಿಮಗೆ ನಿಮ್ಮ ಸರ್ಕಾರಕ್ಕೆ ನಿಮ್ಮ ಒಂದು 150 ಜನರಿಗೆ ಮೆರೆಸೋದಕ್ಕೆ ಅವರಿಗೊಂದು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ. ಅಂದರೆ ಇದನ್ನಿಟ್ಕೊಂಡು ನೀವು ಸಂಭ್ರಮ ಪಡೋಕ್ಕಾಗತ್ತಾ? ಹೀಗಾಗಿ ನೀವು ಸಂಭ್ರಮ ಪಡುವಂಥ ಯಾವುದೇ ಒಂದು ಕೆಲಸವನ್ನು ನೀವು ಮಾಡಿಲ್ಲ. ಈ ಸರ್ಕಾರ ಬಂದ ನಂತರ ಮೂಲಸೌಕರ್ಯದ ಅಂದರೆ ಹೂಡಿಕೆ ಬಂಡವಾಳ ವೆಚ್ಚ ಅಂತ ಏನು ಕರಿತೇವೆ ಅದು ನಿರೀಕ್ಷಿತ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಇವತ್ತು ಮಾಧ್ಯಮಗಳು ವರದಿ ಮಾಡಿದ್ದಾವೆ ಕನಿಷ್ಠ 15,000 to 16,000 ಕೋಟಿ ರೂಪಾಯಿ ನಮ್ಮ ಆದಾಯದಲ್ಲಿ ಕೋತ ಆಗ್ತಾ ಇದೆ ಅನ್ನೋದನ್ನು ಕೂಡ ವರದಿಯನ್ನು ಮಾಡಿದ್ದಾವೆ. ಹಾಗಾಗಿ ನೀವು ಸಂಭ್ರಮ ಪಡುವಂಥ ಯಾವ ಸಂಗತಿಯೂ ಕೂಡ ಉಳ್ಕೊಂಡಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಭ್ರಷ್ಟಾಚಾರದೇ ವಿಷಯಕ್ಕೆ ಮಾತಾಡೋದಾದರೆ ಮೂಡ ಹಗರಣ, ನಿಮ್ಮ 1000 ದಿನದ ಕಿರೀಟಕ್ಕೆ ಒಂದು ಗರಿ, ವಾಲ್ಮೀಕಿ ಹಗರಣ, ನಿಮ್ಮ 1000 ದಿನದ ಕಿರೀಟಕ್ಕೆ ಒಂದು ಗರಿ, ವಕ್ಫ್ ಮಂಡಳಿಯಲ್ಲಿ ಹಗರಣ, ಅದು ನಿಮ್ಮ 1000 ದಿನದ ಕಿರೀಟಕ್ಕೆ ಒಂದು ಗರಿ, 11 ಇಲಾಖೆ ಮತ್ತು 9 ನಿಗಮಗಳಲ್ಲಿ 42 ಕೋಟಿ ರೂಪಾಯಿ ದುರುಪಯೋಗ, ಅದು ನಿಮ್ಮ ಕಿರೀಟಕ್ಕೆ ಒಂದು ಗರಿ, ಮಧ್ಯವರ್ತಕರಿಂದ, ಅದು BJP ಮಾಡಿದ ಆರೋಪ ಅಲ್ಲ, ಮದ್ಯ ಮಾರಾಟಗಾರರ ಸಂಘ ಮಾಡಿದ ಆರೋಪ, ಮಧ್ಯವರ್ತಕರಿಂದ ಮಾಮೂಲಿ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದು, ಅದು ನಿಮ್ಮ ಕಿರೀಟಕ್ಕೆ ಒಂದು ಗರಿ, ಬೋವಿ ನಿಗಮದಲ್ಲಿ 60 ಕೋಟಿ ರೂಪಾಯಿ ಗೋಲ್ಮಾಲ್, ಅದು ನಿಮ್ಮ ಕಿರೀಟಕ್ಕೆ ಒಂದು ಗರಿ, RCB ವಿಜಯೋತ್ಸವವನ್ನು ನೀವೇ ಕ್ರಿಕೆಟ್ ಆಡಿದ್ರೇನೋ ಅನ್ನೋಷ್ಟರ ಮಟ್ಟಿಗೆ ಸಂಭ್ರಮಿಸೋದಕ್ಕೆ ಹೋಗಿ 11 ಜನರ ಬಲಿಯನ್ನು ತೆಗೆದುಕೊಂಡಿದ್ದು, ಅದು ನಿಮ್ಮ ಒಂದು ಗರಿ, ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ 15,000 ಕೋಟಿ ರೂಪಾಯಿ ಹಗರಣ ಮಾಡೋದಕ್ಕೆ ಸಂಚು ಮಾಡಿದ್ದು ನಿಮ್ಮದೊಂದು ಗುರಿ, ಕಸ ಬಳಿಯೋ ಮಷೀನ್ಗೆ ಬೆಂಗಳೂರಿನಲ್ಲಿ 617 ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಹೊರಟಿರೋದು, ಅದು ನಿಮ್ಮ ಒಂದು ಗುರಿ, ಈ ಗರಿ ಆಗ್ತದೆ. ಇವೆಲ್ಲವೂ ಕೂಡ ನಿಮ್ಮ ಒಂದು ಗರಿ. ಆದರೆ ಬಡವರನ್ನ BPL ಕಾರ್ಡ್ ಇದ್ದವ್ರನ್ನ APL ಕಾರ್ಡಿಗೆ ಬದಲಾಯಿಸಿದಿರಿ. ಬಸ್ಗಳು KSRTC ಬಸ್ಸುಗಳು ತಳ್ಳೋ ಮಾಡಲು ಬಸ್ಗಳಾಗಿದ್ದಾವೆ. ಬಸ್ಗಳನ್ನೇ 4 ರೂಟ್ ಇದ್ದು ಓಡ್ತಿದ್ದ ಕಡೆಗೆ 2 ರೂಟಿಗೆ ಇಳಿಸಿದಿರಿ. ಶಕ್ತಿ ಯೋಜನೆ ಇಡೀ KSRTCಯನ್ನು ನಿಶಕ್ತಿ ಮಾಡಿದೆ. ಇದು ನೀವು ಮಾಡಿರ್ತಕ್ಕಂಥದ್ದು. ಅನ್ನಭಾಗ್ಯದ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಹೀಗೆ ಸರ್ಕಾರಿ ಅಧಿಕಾರಿಗಳಿಗೆ ನಿಮ್ಮ ಪಕ್ಷದ ನಾಯಕರುಗಳು ಗುಂಡಾಗಳ ರೀತಿಯಲ್ಲಿ ಧಮಕಿ ಹಾಕಿರ್ತಕ್ಕಂಥದ್ದು, ಇವೆಲ್ಲವೂ ಈ ಸರ್ಕಾರ ಬಂದ ಮೇಲೆ ಆಗಿರ್ತಕ್ಕಂಥದ್ದು. ಇದು ಯಾವುದು ಕೂಡ ನೀವು ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ಸಂಗತಿಯಲ್ಲ, ಇದ್ಯಾವುದು ನೀವು ಸಂಭ್ರಮ ಪಡ್ತಕ್ಕಂಥ ಸಂಗತಿಯಲ್ಲ. ಇದೆಲ್ಲವೂ ಕೂಡ ನೀವು ತಲೆ ತಗ್ಗಿಸ್ಬೇಕಾಗ್ತಕ್ಕಂಥ, ಕರ್ನಾಟಕದ ರಾಜ್ಯದ ಜನ ಹೊರಗಡೆ ಹೋಗಿ ತಲೆ ತಗ್ಗಿಸ್ಬೇಕಾಗಿರುವ ರೀತಿಯಲ್ಲಿ ನೀವು ಕೆಲಸ ಮಾಡಿದ್ದೀರಿ. ಸಂಭ್ರಮ ಪಡುವಂಥ ಯಾವುದೇ ಒಂದು ಕೆಲಸವನ್ನು ಈ ಒಂದು 1000 ದಿನಗಳಲ್ಲಿ ಮಾಡಿಲ್ಲ. 1000 ದಿನಗಳಲ್ಲಿ 1000 ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದ್ದು, ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದು, ಇದು ಮತ್ತು ಬೆಲೆ ಏರಿಕೆ ಮಾಡಿದ್ದು, ಇದಿಷ್ಟೇ ನೀವು ಮಾಡಿರ್ತಕ್ಕಂಥ ಕುಖ್ಯಾತಿ. ನೀವು ಪ್ರಖ್ಯಾತಿ ಆಗುವಂಥ ಯಾವುದೇ ಕೆಲಸವನ್ನು ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. BJP ಸರ್ಕಾರ ಇದ್ದಾಗ 40% ಆಪಾದನೆ ಮಾಡಿದ್ರು. ಇವ್ರ ಸರ್ಕಾರವೇ ನೇಮಕ ಮಾಡಿದಂಥ ಆಯೋಗ ಅದರಲ್ಲಿ ಯಾವುದೇ ಹುರುಳಿಲ್ಲ ಅಂತಕ್ಕಂಥ ವರದಿಯನ್ನು ಕೊಟ್ಟಿದೆ. ಯಾಕೆಂದರೆ ಆಧಾರ ಸಿಕ್ಕಿಲ್ಲ ಅಂತೇಳಿ ಇವ್ರ ಸರ್ಕಾರವೇ ನೇಮಕ ಮಾಡಿದಂಥ ಆಯೋಗ ಕೇವಲ ನಮ್ಮ ಮೇಲೆ ರಾಜಕೀಯ ಆರೋಪ ಮಾಡಿದ್ರು. ಈಗ ಇವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋದಕ್ಕೆ ನಾಗೇಂದ್ರ ಜೈಲಿಗೆ ಹೋಗಿದ್ದೇ ಸಾಕ್ಷಿ, ತಿಮ್ಮಾಪುರ್ನ ಆಡಿಯೋ ವಿಡಿಯೋ ಪ್ರಕರಣಗಳೇ ಸಾಕ್ಷಿ, ಮೂಡ ಹಗರಣವೇ ಸಾಕ್ಷಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋದಕ್ಕೆ.
ಅವತ್ತು ನಮ್ಮ ಮೇಲೆ ಆರೋಪ ಮಾಡಿದ್ದು ಇವತ್ತು ಉಪಲೋಕಾಯುಕ್ತರೇ ಮಾಡಿದಂಥ ಆರೋಪ. ಇದಕ್ಕೆ ಇನ್ನೇನು ಅಂಗೈಯುಣಿ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ಕಾಂಗ್ರೆಸ್ಸಿಗೆ ಭ್ರಷ್ಟಾಚಾರಕ್ಕೆ ಯಾರೂ ಬೇಕಾಗಿಲ್ಲ, ಅವರೇ ಜಗತ್ತಿಗೆ ರೋಲ್ ಮಾಡಲ್ಲ ಕಾಂಗ್ರೆಸ್. ಯಾರು ಈಗ ಗುತ್ತಿಗೆದಾರ ಸಂಘದವ್ರು ಏನು ಹೇಳ್ತಾ ಇದ್ದಾರೆ? ಅಲ್ಲ, ಈ ಗುತ್ತಿಗೆದಾರ ಸಂಘದವರು ಗುತ್ತಿಗೆದಾರ ಸಂಘದವ್ರು ಏನು ಹೇಳ್ತಿದ್ದಾರೆ? ಅವತ್ತು ರಾಜೀನಾಮೆ ಕೊಡಿ ಅಂತ ಕೇಳ್ತಿದ್ರಲ್ಲ, ಇವತ್ತು ರಾಜೀನಾಮೆ ಕೊಟ್ಟು ನಾನು ಮಾದರಿ ಅಂತ ಅನ್ಸ್ಕೋಬೇಕಲ್ಲ. ನಾವು ಕೇಳ್ತಾ ಇದೀವಲ್ಲ, ಈಗಲೂ ರಾತ್ರಿ ಹಗಲು ವಿಧಾನಸಭೆ ಅಲ್ಲ, ಒಂದು ನಿಮಿಷ ನೋಡಿ, ವೈಯಕ್ತಿಕ ಆಪಾದನೆಗೂ ಭ್ರಷ್ಟಾಚಾರದ ಆಪಾದನೆಗಳಿಗೂ ಬಹಳ ವ್ಯತ್ಯಾಸ ಇದೆ. ಸರ್ಕಾರದ ಮೇಲಿನ ಭ್ರಷ್ಟಾಚಾರದ ಆಪಾದನೆಯನ್ನು ವೈಯಕ್ತಿಕವಾಗಿ ಬೈರತಿ ಬಸವರಾಜ್ ಪ್ರಕರಣ ನೀವು ಹೇಳ್ತಾ ಇದ್ದೀರಿ. ಬೈರತಿ ಬಸವರಾಜ್ ಪ್ರಕರಣದಲ್ಲಿ ಇದು ರಾಜಕೀಯ ಪ್ರೇರಿತ. ಈಗಲೂ ನಾನು ಹೇಳ್ತೀನಿ, ಇದೊಂದು ರಾಜಕೀಯ ಪ್ರೇರಿತ ಆಪಾದನೆ. ಅವ್ರ ಮೇಲೆ ಯಾವ ಒಂದು ಸಾಕ್ಷಿಯೂ ಕೂಡ ಇಲ್ಲ. ಕೇವಲ ಕಾಶಿ ಎಂಥದ್ದು ಹರಿದ್ವಾರ್ನಲ್ಲಿ, ಪ್ರಯಾಗರಾಜ್ನಲ್ಲಿ ಅವ ಕುಂಭಮೇಳದಲ್ಲಿ ಒಟ್ಟಿಗಿತ್ತ, ಫೋಟೋ ತೆಗೆಸ್ಕೊಂಡಿದ್ದ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಆಪಾದನೆ ಹೊರಿಸಿದ್ದಾರೆ. ಒಂದು ನಿಮಿಷ, ಸುಪ್ರೀಂ ಕೋರ್ಟ್ ಜಾಮೀನು ಕೊಟ್ಟಿಲ್ಲ ಅಂತ ಕಾರಣಕ್ಕೆ ಮಾತ್ರ ಹೇಳಿದೆ, ನೀನು ಅಪರಾಧಿ ಅಂತ ಹೇಳಿಲ್ಲ ಸುಪ್ರೀಂ ಕೋರ್ಟು. ಕೇವಲ ಕಾನೂನು ಪ್ರಕ್ರಿಯೆಯನ್ನು ಎದುರಿಸೋದಕ್ಕೆ ಮಾತ್ರ ಹೇಳಿದೆ. ಅವರಿಗೆ ಈ ಮುಂಚೆ ಏನು ಹೇಳ್ತಾರೆ ಅದಕ್ಕೆ, ಅಲ್ಲ, ಆಂಟಿಸಿಪೇಟರಿ ಬೇಲಿಗೆ ಮಾತ್ರ ಅಲ್ಲಿ ಕೊಟ್ಟಿಲ್ಲ, ರಿಜೆಕ್ಟ್ ಮಾಡಿದೆ. ಆದರೆ ಒಂದು ನಿಮಿಷ ಇರಿ, ನಾನು ಇವತ್ತು ಹೇಳಿದ್ದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಬೈರತಿ ಬಸವರಾಜ್ ಮೇಲೆ ಯಾವುದೇ ಸಾಕ್ಷ್ಯಾಧಾರಗಳನ್ನ ಪೊಲೀಸ್ ಇಲಾಖೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರೊಳಗೆ ಇನ್ವಾಲ್ವ್ ಆಗಿಲ್ಲ, ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಬೈರತಿ ಬಸವರಾಜ್ ಅವ್ರನ್ನ. ಇನ್ನೊಂದು ನೀವು ಪ್ರಶ್ನೆ ಹೇಳಿದ್ರಿ, ವಿಪಕ್ಷವಾಗಿ ನೀವೇನು ಮಾಡ್ತಾ ಇದ್ದೀರಿ ಅಂತ ಹೇಳಿ. ನಾವು ರಾತ್ರಿ ಹಗಲು ಧರಣಿ ಮಾಡಿದ್ವಿ, ಹೋರಾಟ ಮಾಡಿದ್ವಿ. ಆದರೆ ಭ್ರಷ್ಟಾಚಾರವನ್ನೇ ಬಂಡವಾಳ ಮಾಡಿಕೊಂಡಿರ್ತಕ್ಕಂಥ, ಬಂಡತನದಲ್ಲಿ ತೊಡಗಿರ್ತಕ್ಕಂಥವರಿಗೆ ನಮ್ಮ ಹೋರಾಟ, ಅವರಿಗೆ ನಮಗೆ ಲೈಸೆನ್ಸ್ ಕೊಟ್ಟಿರೋದೇ ಭ್ರಷ್ಟಾಚಾರ ಮಾಡೋಕ್ಕೆ ಅಧಿಕಾರ ಜನ ಕೊಟ್ಟರೋ ಲೈಸೆನ್ಸ್ ಅಂತ ಭಾವಿಸ್ಬಿಟ್ಟಿದ್ದಾರೆ. ಈಗ ಯತ್ನಾಳ್ ಅವರು ನಮ್ಮ ಶಾಸಕರಲ್ಲ, ಅವರು ಉಚ್ಚಾಟಿತ ಬಿಜೆಪಿಯ ಶಾಸಕರು. ನಾವು ಭ್ರಷ್ಟಾಚಾರದ ವಿಷಯವನ್ನು ಎತ್ತಿದ ಕಾರಣಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡಬೇಕಾಯ್ತು. ನಾವು ಪಾದಯಾತ್ರೆ ಮಾಡಿದ ಕಾರಣಕ್ಕೆ 14 ಸೈಟ್ನ ಸಿದ್ದರಾಮಯ್ಯನವರು ವಾಪಸ್ ಕೊಡಬೇಕಾಯ್ತು. ನಾವು ಹೋರಾಟ ಮಾಡಿದ ಕಾರಣಕ್ಕೆ ತಿಮ್ಮಾಪುರ ಎಡೆಡ್ ಟವಲ್ ತಗೊಂಡು ಬೆವರು ಒರೆಸ್ಕೊಳ್ಬೇಕಾಯ್ತು. ಆ ಭ್ರಷ್ಟಾಚಾರದ ಪಾಲು ಹೈಕಮಾಂಡ್ಗೂ ತಲುಪಿರೋದ್ರಿಂದ ತಿಮ್ಮಾಪುರ ರಕ್ಷಣೆಗೆ ಹೈಕಮಾಂಡ್ ಡೈರೆಕ್ಷನ್ ಮೇಲೆಗೆ ಇಡೀ ಕಾಂಗ್ರೆಸ್ ಸರ್ಕಾರ ನಿಂತ್ಕೊಳ್ತು. ಎಷ್ಟು ದಿನ ಭ್ರಷ್ಟರನ್ನು ರಕ್ಷಣೆ ಮಾಡ್ತಾರೆ? ಅದಕ್ಕೆ ನಾವು ಜನತಾ ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತೇಳಿ ಹೇಳಿ ವಿಧಾನಸಭೆಯಿಂದ ಜನತಾ ನ್ಯಾಯಾಲಯಕ್ಕೆ ವಿಷಯ ತಗೊಂಡು ಬಂದಿದ್ವಿ. ಈಗ ಅವರು 1000 ದಿನದಲ್ಲಿ ಸಂಭ್ರಮ ಪಡುವ ಸಂಗತಿ ಯಾವುದಿದೆ? ಭ್ರಷ್ಟಾಚಾರ ಸುಳ್ಳ, ಬೆಲೆ ಏರಿಕೆ ಸುಳ್ಳ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದು ಸುಳ್ಳ, ಅಭಿವೃದ್ಧಿ ಯೋಜನೆಗಳು ನಿಂತಿರೋದು ಸುಳ್ಳ. ಇದು ನನ್ನ ಆಪಾದನೆ ಅಲ್ಲ, ರೂಲಿಂಗ್ ಪಾರ್ಟಿಯವರ ಆಪಾದನೆ. ಡೆವಲಪ್ಮೆಂಟಿಗೆ ದುಡ್ಡು ಕೇಳಬೇಡಿ, ನಮ್ಮ ಹತ್ರ ಡೆವಲಪ್ಮೆಂಟಿಗೆ ಕೊಡೋಕ್ಕೆ ದುಡ್ಡಿಲ್ಲ. ಸಾಲ ಹೆಚ್ಚು ಮಾಡಿರೋ ಸುಳ್ಳ, ಅದು ಅಂಕಿಅಂಶಗಳೇ ಹೇಳ್ತವೆ. ಸಾಲ ಈ ಸರ್ಕಾರ ಬಂದ ನಂತರ ಎಷ್ಟು ಸಾಲವನ್ನು ಪ್ರತಿ ವರ್ಷ ಮಾಡ್ತಿದ್ದಾರೆ ಅಂತ. ಈ ವರ್ಷದ ಸಾಲ 1,17,000 ಕೋಟಿ, ಈ ವರ್ಷದ ಸಾಲ.
ನೋಡಿ, ಈ ಸರ್ಕಾರಕ್ಕೆ 136 ಸೀಟನ್ನು ರಾಜ್ಯದ ಜನ ಕೊಟ್ಟಿದ್ದಾರೆ. ಯಾರು ಮುಖ್ಯಮಂತ್ರಿ ಅನ್ನೋದು ಜನರ ಸಮಸ್ಯೆ ಅಲ್ಲ. ಜನ ಯೋಚನೆ ಮಾಡ್ತಿರೋದು ಅಭಿವೃದ್ಧಿ ಕೆಲಸ ಯಾವಾಗ ಮಾಡ್ತೀರಿ, ಜನ ಯೋಚನೆ ಮಾಡ್ತಿರೋದು ಬೆಲೆ ಯಾವಾಗ ಇಳಿಸ್ತೀರಿ, ಜನ ಯೋಚನೆ ಮಾಡ್ತಿರೋದು ಭ್ರಷ್ಟಾಚಾರಕ್ಕೆ ಕಡಿವಾಣ ಯಾವಾಗ ಹಾಕ್ತೀರಿ. ನಾವು ಜನರ ಸಮಸ್ಯೆ ಇಟ್ಕೊಂಡು ಹೋರಾಟ ಮಾಡ್ತಿದ್ದೀವಿ. ಕುರ್ಚಿ ಸಮಸ್ಯೆ ಅದು ಕಾಂಗ್ರೆಸ್ಸಿನ ಸಮಸ್ಯೆ, ಅದು ಜನರ ಸಮಸ್ಯೆ ಅಲ್ಲ. ಈ ಕುರ್ಚಿಯ ಸಮಸ್ಯೆಯಿಂದ ನಾವು ಕಳೆದ ವಿಧಾನಸಭೆ ಅಧಿವೇಶನದಲ್ಲೇ ಹೇಳಿದ್ವಿ, ವಿಧಾನಸಭೆ ಅಧಿವೇಶನಕ್ಕೆ ಮುಂಚಿತವಾಗಿ ಆದರೂ ಕುರ್ಚಿಯ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಂಥೇಳಿ. ವಿಧಾನಸಭೆ ಅಧಿವೇಶನದ ಸಂದರ್ಭದಲ್ಲೂ ಕುರ್ಚಿಯ ಗದ್ದಲವೇ ಮುಖ್ಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಒಂದು ಸಲಹೆಯನ್ನು ಕೊಟ್ಟಿದ್ವಿ. ಈಗಲೂ ನಾವು ತಮ್ಮ ಮೂಲಕ ಸಲಹೆ ಕೊಡ್ಲಿಕ್ಕೆ ಬಯಸ್ತೇವೆ, ಬಜೆಟ್ ಮಂಡನೆಗೆ ಮುಂಚೆ ಆದರೂ ಕುರ್ಚಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಕುರ್ಚಿಯ ಸಮಸ್ಯೆ ರಾಜ್ಯದ ಜನರ ಸಮಸ್ಯೆ ಅಲ್ಲ. ನಿಮ್ಮ ಕುರ್ಚಿಯ ಸಮಸ್ಯೆಯಿಂದಾಗಿ ಆಡಳಿತದ ಬಿಗಿ ತಪ್ಪಿದೆ. ನಿಮ್ಮ ಕುರ್ಚಿಯ ಸಮಸ್ಯೆಯಿಂದಾಗಿ ಭ್ರಷ್ಟಾಚಾರದ ಸ್ಪರ್ಧೆ ಉಂಟಾಗಿದೆ. ಹೈಕಮಾಂಡು ಎರಡೂ ಕಡೆ ಗೊಂಬೆ ಆಟ ಆಡ್ತಾ ಇದೆ. ಅವ್ರ ಹತ್ರಲ್ಲೂ ಲಾವು ಅಂತಾರೆ, ಇವ್ರ ಹತ್ರನೂ ಲಾವು ಅಂತಾರೆ. ಇಬ್ಬರನ್ನೂ ಮ್ಯಾನೇಜ್ ಮಾಡಿ ಅವರ ಖಜಾನೆಯನ್ನು ಭರ್ತಿ ಮಾಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನೂ ಕಪ್ಪ ಕೊಡಬೇಕು, ಡಿ ಕೆ ಶಿವಕುಮಾರ್ ಕಪ್ಪ ಕೊಡಬೇಕು. ಡಿ ಕೆ ಶಿವಕುಮಾರ್ ಮೂಗಿಗೆ ತುಪ್ಪ ಸವರಿದ್ದಾರೆ, ಸಿದ್ದರಾಮಯ್ಯನವರಿಗೆ ಅಭಯ ಹಸ್ತ, ನಿಮಗೆ ಅವ್ರ ತಲೆ ಮೇಲೆ ಅಭಯ ಹಸ್ತ ಇಟ್ಟು ಇವ್ರ ಮೂಗಿಗೆ ತುಪ್ಪ ಸವರಿ ಇಬ್ಬರಿಂದಲೂ ಕಪ್ಪ ವಸೂಲಿ ಮಾಡ್ತಿದ್ದಾರೆ. ನೋಡಿ, ನಮಗೆ ಮೆಜಾರಿಟಿ ಇಲ್ಲದೆ ಇದ್ದರೂ ಸರ್ಕಾರ ಆಗಿತ್ತು. ಇವರಿಗೆ 136 ಸೀಟ್ ಕೊಟ್ಟಿದ್ದಾರೆ. ಕ್ಲಿಯರ್ ಮೆಜಾರಿಟಿ ಇದೆ. ಈ ಕ್ಲಿಯರ್ ಮೆಜಾರಿಟಿ ಇರಬೇಕಾದ್ರೆ ಈ ಸಮಸ್ಯೆ ಜನರ ಸಮಸ್ಯೆಯನ್ನಾಗಿ ಮಾಡಬಾರದು. ಇದು ರಾಜ್ಯದ ಜನರ ಸಮಸ್ಯೆ ಅಲ್ಲ. ಮತ್ತೆ ತಮ್ಮ ದೌರ್ಬಲ್ಯಗಳನ್ನು ಮುಚ್ಚಾಕೊಳ್ಳೋದಕ್ಕೆ ಕೇಂದ್ರದ ಮೇಲೆ ಆಪಾದನೆ ಮಾಡೋದು. ಕೇಂದ್ರ ಅನ್ಯಾಯ ಮಾಡಿದೆ ಅಂಥೇಳಿ ನಾವು ಭಾಳ ಸರಿ ಅಂಕಿಅಂಶ ಸಮೇತವಾಗಿ ಹೇಳಿದ್ದೀವಿ. ಕೇಂದ್ರ ಅನ್ಯಾಯ ಮಾಡಿಲ್ಲ. 269% ಹೆಚ್ಚಿನ ಅನುದಾನವನ್ನು ರಾಜ್ಯಕ್ಕೆ ಕೊಟ್ಟಿದೆ. ಅಂಕಿಅಂಶಗಳ ಸಮೇತ ಹೇಳಿದ್ದೇವೆ. ಇದು ಯಾವುದು ನಮಗೆ ಗೊತ್ತಿಲ್ಲ. ಹೋದವರು ಹೇಳಿದರೆ ಏನು ಅಂತ ಗೊತ್ತಾಗತ್ತೆ, ಹೋದವರು ಏನೂ ಹೇಳಿಲ್ಲ, ಹೋಗಿದ್ದೀವಿ ಅಂತಲೂ ಹೇಳಿಲ್ಲ. ಹಾಗಾಗಿ ನಮಗೆ ಇದು ಏನು ವಿಷಯ ಅಂತ ಗೊತ್ತಿಲ್ಲ. ಆದರೆ ಒಂದು ಗಾದೆ ಮಾತಿದೆ, ಊರಿಗೆ ಬಂದವಳು ನೀರಿಗೆ ಬಂದೇ ಬರ್ತಾಳೆ ಅಂಥೇಳಿ. ಅಕಸ್ಮಾತ್ ಹೋಗಿದ್ದರೆ ನಾಳೆ ಸುದ್ದಿ ಗೊತ್ತಾಗತ್ತೆ. ಇಲ್ಲದೇ ಇದ್ದರೆ ಹೋಗಿದ್ರೋ ಬಿಟ್ಟಿದ್ರೋ ಅನ್ನೋದು ಅನುಮಾನ ಇರಬೇಕಾದ್ರೆ ನಮ್ಮ ಅನುಮಾನಕ್ಕೆ ಹೆಂಗೆ ನಾನು ಉತ್ತರ ಕೊಡಲಿ? ಅಲ್ಲಿ ಕೇಳಬೇಕಾದ್ರೆ ಇಲ್ಲಿ ಕೇಳಬೇಕು. ನಿಮ್ಮ ಪಕ್ಷಕ್ಕಾಗಿ ಕೆಲಸ ಮಾಡಿದಂಥ ರಘುಪತಿ ಭಟ್, ಈಶ್ವರಪ್ಪ ಅವರ ಪಕ್ಷಕ್ಕೆ ಬರಲಿಕ್ಕೆ ಮತ್ತೆ ಕಾಯ್ತಾ ಇದ್ದಾರೆ. ಯಾಕೆ ಅವರನ್ನು ತಗೊಳ್ಳಿಕ್ಕೆ ಕೊಡ್ತೇವೆ? ಕೆಲವು ನಿರ್ಣಯಗಳು ಅದಕ್ಕೆ ಕಾಲ ಬರಬೇಕಾಗತ್ತೆ. ಕಾಲ ಬಂದಾಗ ಕೆಲವು ನಿರ್ಣಯಗಳು ಹೊರಗಡೆ ಬರ್ತವೆ. ನೋಡೋಣ, ಕಾಯೋಣ. ಇಲ್ಲ, ಇದನ್ನು ಕೆಲವು ನ್ಯಾಯಾಲಯದಲ್ಲಿ ಸ್ಟ್ರಕ್ ಆಗಿದ್ದಾವೆ. ಈ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ನ್ಯಾಯಾಲಯದಲ್ಲಿ ಮೀಸಲಾತಿಯ ಗೊಂದಲದಿಂದಾಗಿ ನ್ಯಾಯಾಲಯದಲ್ಲಿ ಸ್ಥಗಿತಗೊಂಡಿದ್ದಾವೆ. ಈ ಸರ್ಕಾರ ಬಂದು 3 ವರ್ಷ ಆಗ್ತಾ ಬಂತು. ನ್ಯಾಯಾಲಯದಲ್ಲಿರುವಂಥ ಅಡೆತಡೆಗಳನ್ನು ಬಗೆಹರಿಸಿ ಚುನಾವಣೆ ನಡೆಸುವಂಥ ಇಚ್ಛಾಶಕ್ತಿಯನ್ನು ಇವರು ಕೂಡ ತೋರಿಸಿಲ್ಲ. ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಮಾಡಬೇಕು,
ಮಾಡದೇ ಇದ್ದರೆ ಎಲ್ಲ ರೀತಿಯ ಸಮಸ್ಯೆಗೂ ಕಾರಣ ಆಗುತ್ತೆ. ನಾವು ಕೂಡ ಆಗ್ರಹಿಸ್ತೇನೆ, ಚುನಾವಣೆ ನಡೆಸಿ. ಯಾರು ಗೆಲ್ತಾರೋ ಜನ ತೀರ್ಮಾನ ಮಾಡ್ತಾರೆ. ಚುನಾವಣೆ ನಡೆಸಿ. ಮತ್ತು ಚುನಾವಣೆ ನಡೆಸದೇ ಇದ್ದರೆ ನಮಗೆ ಶಾಸನಬದ್ಧ ಅನುದಾನ 15ನೇ ಹಣಕಾಸಿನಲ್ಲಿ ಏನು ಸ್ಥಳೀಯ ಸಂಸ್ಥೆಗಳಿಗೆ ಬರಬೇಕು ಅದು ಕೂಡ ಬರಲ್ಲ. ಚುನಾವಣೆ ನಡೆಸಿ ಚುನಾಯಿತ ಮಂಡಳಿ ಇದ್ದರೆ ಮಾತ್ರ ಅನುದಾನ ಬರುತ್ತೆ. ಹಾಗಾಗಿ ಚುನಾವಣೆ ನಡೆಸೋದು ಸೂಕ್ತ. ಧನ್ಯವಾದ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.